1 2 3 ಸ್ಟಾರ್ಟ್ ಮರ್ತಾನೆ ಬಿಟ್ಟು ನಾಗ್ಲೇ ನಮ್ಮಮ್ಮ ಕಾಫಿ ಕುಡ್ಕೊ ಹುಡ್ಕು ಅಂತವ್ರೆ. ಅಲ್ಲಿ ಮೊಬೈಲ್ ಬೀಳ್ತದೆ, ಮಣ್ಣ ಹುಡುಕ್ತವ್ರೆ ಬಂದ್ಬಿಟ್ಟು ಗ್ಯಾಪಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಎಲ್ಲ ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಕತ್ತಾ ಇದ್ದೀನಿ. ಏಯ್ ಹುಷಾರು ಹುಷಾರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತೊಂದು ಕ್ರೇಜಿಯಾಗಿರೋ ಗೇಮ್ ಆಡಿಸ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿಗೆ. ಅದು ಚೆಸ್ ಗೇಮ್ ಆಡಿಸ್ತಾ ಇರೋದು. ಬರೀ ಚೆಸ್ ಗೇಮ್ ಆದರೆ ಹೆವಿ ಬೋರ್ ಆಗಿಬಿಡುತ್ತೆ, ನನಗೂ ಹೆವಿ ಬೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದರಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದೀನಿ. ಏನು ಅಂತ ಅಂದರೆ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ಯಾರು ಜಾಸ್ತಿ ಕಾಯಿ ಹೊಡೆದಿರ್ತಾರೋ ಅವರು ಗೆದ್ದಂಗೆ. ಅವ್ರಿಗೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಕ್ಲೂನ ಅವ್ರು ಕೊಡ್ತೀನಿ. ಇದೆ 2 ಕ್ಲೂ ಇದೆ, ಒಂದು ಕ್ಲೂನ ಕೊಡ್ತೀನಿ. ಆ ಕ್ಲೂ ಅಲ್ಲಿ ನಾನು 100 ರೂಪೀಸ್ ಹೌಸ್ ಮಾಡಿದ್ದೀನಿ. ಅದನ್ನ ಹುಡುಕಿ ಅವ್ರು ಎತ್ಕೋಬೇಕು. ಅದನ್ನ ಹುಡುಕೆಲ್ಲ ಅದಾದಮೇಲೆ ಇನ್ನೊಂದು ಕ್ಲೂ ಕೊಡ್ತೀನಿ, ಅದನ್ನು ಹುಡುಕಿ ಇನ್ನೊಂದು 100 ರೂಪಾಯಿ ಎತ್ಕೋಬೇಕು. ಟೋಟಲಾಗಿ ಗೆದ್ದವ್ರಿಗೆ 200 ರೂಪಾಯಿ. ಅಕಸ್ಮಾತ್ ಒಂದು ಹುಡುಕಿ ಇನ್ನೊಂದು ಹುಡ್ಕೋಕ್ಕಾಗಿಲ್ಲ ಅಂದರೆ ಯಾರು ಸೋತಿರ್ತಾರೋ ಅವ್ರಿಗೆ ಕೊಡ್ತೀನಿ ಇನ್ನೊಂದು ಚೀಟಿನ. ಅವ್ರು ಅದನ್ನ ಹುಡುಕ್ಬಿಟ್ಟು 100 ರೂಪಾಯಿ ಎತ್ಕೊಂಡು ಅವ್ರು ವಿನ್ ಆದಂಗೆ. ಅಕಸ್ಮಾತ್ 2 ಹುಡ್ಕೋಕ್ಕೆ ಆಗಲಿಲ್ವಾ, ಸೋತಿರ್ತಾರೆ ನೋಡಿ, ಅವರು ಕೊಡೋದು. ಅವ್ರೇನೋ ಹುಡುಕ್ಬಿಟ್ಟು ಎತ್ಕೊಂಡಂಗೆ. ಇಲ್ಲ 100 ರೂಪೀಸ್ ಯಾರಿಗೂ ಇಲ್ದೇ ನನ್ನ ಪಾಕೆಟ್ಗೇನೆ. ಓಕೆ, ನಾನು ಆ್ಯಕ್ಚುಲಿ ಇದರೊಂದು ಪ್ಲ್ಯಾಂಕ್ ಮಾಡಬೇಕು ಅಂತಿದ್ದೀನಿ. ಇದೇ ಥರ ಚೀಟಿಲಿ 100 ಅಂತ ಬರೆದ್ಬಿಟ್ಟು ಹೌಸ್ ಮಡಗಿದ್ದೀನಿ. ಅದು ಫಾರ್ ರಿಯಾಕ್ಷನ್ ಹಿಂಗಿರುತ್ತೆ ಅಂತ ನಾನು ಕ್ಯಾಪ್ಚರ್ ಮಾಡೋದ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಫೋನ್ಪೇ ಇರೋದು, ಕ್ಯಾಶ್ ಇಲ್ಲಲ್ಲ, ಅದಕ್ಕೋಸ್ಕರ ಆ ಥರ ಮಾಡಿರೋದು. ಅದಾದಮೇಲೆ ಅವ್ರಿಗೆ 100 ರೂಪೀಸ್ನ ಫೋನ್ಪೇ ಮಾಡಿಕೊಡ್ತೀನಿ. ಸ್ವಲ್ಪ ಪ್ರ್ಯಾಂಕು ಮಾಡೋಣ. 100 ರೂಪೀಸ್ ಇದೆ ಅಂತ ಅವ್ರು ಯಾವ ಥರ ಗಾಬರಿ ಇದ್ದಾರೆ ಅಂತ ನೋಡೋದ. ಓಕೆ, ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡಿ, ಗೊತ್ತು ತಾನೇ ರೂಲ್ಸು. 5 ನಿಮಿಷದಲ್ಲಿ ಯಾವ್ದಾರು ಹೊಡಿಬೋದು, ಯಾವ್ದಾರು ಒಟ್ಟಿನಲ್ಲಿ ಹೊಡೆದು ಚೆಕ್ ಕೊಡ್ಬೋದು. ಚೆಕ್ ಅಂತ ಹೆಂಗಾರ ಕೊಡಿ, ಚೆಕ್ ಹೆಂಗಾರ ಮಾಡಿ. ಬಟ್ ಕಾಯಿ ಹೊಡೆಯೋದು ಇಂಪಾರ್ಟೆಂಟ್ ಇದ್ದಲ್ಲಿ, ಚೆಕ್ ಹೊಡೆಯೋದು ಇಂಪಾರ್ಟೆಂಟ್ ಅಲ್ಲ. ಹೇಳಬೇಕು ಅಂದರೆ ಇದು ಟೈಮರ್ ಹಾಕ್ಬೇಕು. 5 ನಿಮಿಷದಲ್ಲಿ ಮ್ಯಾಚ್ ಮುಗಿಬೇಕಿದು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ನಿಮಿಷ. 1 2 3 ಸ್ಟಾರ್ಟ್. ಆಡಪ್ಪ. ಒಂದು ಸರಿ ಕಾಣೋ, ಸೂಪರ್. ಆಗಲೇ ಒಂದು ಹೊಡೆದ್ಬಿಟ್ರು. ಹೊಡೆಯೋದು ಅಂತ ನಮ್ಮ ನೋಡಿ ಫುಲ್ ರೆಡಿ ಮಾಡ್ತವ್ರೆ ಕಾಫಿ ಗಿಫಿ. ಅಣ್ಣನೇ ಹೊಡೆದ್ಬಿಟ್ರು ಆಗ್ಲೇ. ಅಣ್ಣನೇ ಹೊಡೆದ್ಬಿಟ್ರು, ಮರ್ತ್ಕೊಂಡೇ ಬಿಟ್ಟು ಆಗ್ಲೇ. ಕುದುರೆ ಎತ್ತಾಕ್ತೆ. ಕಾಯಿ ಹೊಡಿಬೇಕು, ಯಾವ್ದಾರು ಹೊಡಿಬೋದು. ಟೈಮು 1 ನಿಮಿಷ 23 ಸೆಕೆಂಡ್ ಆಗೈತೆ. ಫ್ರೆಂಡ್ಸ್ ಇವರು ಕರೆಕ್ಟಾಗಿ ಆಡ್ತಿಲ್ಲ. ಫ್ರೆಂಡ್ಸ್ ಇವರು ಟೈಮ್ 4 ನಿಮಿಷ, ಜಸ್ಟ್ ಇನ್ 1 ಮಿನಿಟ್. 5 ನಿಮಿಷ ಟೈಮ್ ಇರೋದು, ಅಷ್ಟಲ್ಲಿ 4 ನಿಮಿಷ ಆಗೋದು ಆಲ್ರೆಡಿ. ಇನ್ನೊಂದು ನಿಮಿಷ, ಇನ್ನೊಂದು ಯಾವ್ದು ಕಾಯಿ ಹೊಡೆದ್ಬಿಡ್ಬೇಕು ಈಗ ಬೇಗ. ವಾ ಅಣ್ಣ, ಕಾಯಿ ಹೊಡೆಯೋದು ಇಂಪಾರ್ಟೆಂಟು. ಸ್ವಲ್ಪ ಹೊತ್ತು ಒಂಟೆ. ಅಷ್ಟೇ ಬೇಕಾಗಿರೋದು. 51 52 53 54 55 56. ಸ್ಟಾಪ್. ಈಗ ನಾನು ಲೆಕ್ಕ ಹಾಕ್ತೀನಿ. ಈಗ 1 2 3 4 5 6 ನಂದು ಹೋಗಿರೋದು. 1 2 3 4 5 6 7. ನಾನೇ ಹೊಡೆದಿರೋ ಜಾಸ್ತಿ. ಸೊ ಕ್ಲಿಯರ್ ವಿನ್ ಈಸ್ ನಿರು. ಜಸ್ಟ್ ಒಂದೇ ಒಂದಿಂದ. ಈಗ ಕ್ಲೂ ಕೊಡ್ತಿದ್ದೀನಿ. ಕ್ಲೂ ಹುಡ್ಬೇಕು. ಜೋರಾಗಿ ಓದ್ಬೇಕು. ನನಗೆ 4 ಕಾಲುಗಳು ಇದ್ದರೂ ನಡೆಯೋಕ್ಕೂ ಆಗಲ್ಲ. ರಾತ್ರಿ ಆಗ್ತಿದ್ದಂಗೆ ಎಲ್ಲರಿಗೂ ನನ್ನ ಮೇಲೆ ಪ್ರೀತಿ. ಅಲ್ಲಿ ಹುಡುಕಿದ್ರೆ 100 ರೂಪಾಯಿ. ಹುಡುಕಿ ಆಸ್ಕೆ ಹುಡುಕಿ ಎಲ್ಲ ಹುಡುಕ್ಬೇಕೀಗ. ಅಯ್ಯೋ ಇಷ್ಟೊಂದು ಡೀಪಾಗೆಲ್ಲ ಹುಡುಕ್ತಾ ಇದೆ ಅಂತ ಗೊತ್ತಾಗಿಲ್ಲ. ಇರಬೇಕಪ್ಪ.
100 ರೂಪಾಯಿ ತಮಾಷೆನಾ? ಇಲ್ಲ ಎಷ್ಟೊತ್ತಾರು ಹುಡುಕ್ಬೋದು. ಇಲ್ಲ ಇದ್ರಲ್ಲಿ ಹುಡುಕ್ಬೋದು, ಅವನು ಸಿಗುತ್ತಲ್ಲ. ಅಲ್ಲ ಅದೇ 4 ಕಾಲು ಮಂಚ ಅಂತ ಹೇಳಿದೀನಿ, ಯಾವ ಮಂಚ ಅಂತ ಹೇಳಿಲ್ಲ. ಯಾವ್ದು ಬೇಕಾದ್ರೆ ರೂಮರ್ ಹಾಲ್ ಹಾಕಿ ಬಟ್ ಈ 3 ಮಂಚ ಐತೆ ಇಲ್ಲಿ, ಆ 3 ಮಂಚದಲ್ಲಿ ಒಂದು ಐತೆ ಅಂತ ಅರ್ಥ. ಕ್ಲೂ ಅಂತೂ ಈಸಿಯಾಗಿ ಗೊತ್ತಾಗುತ್ತೆ, ಬಟ್ ಹುಡುಕೋದ್ರ ಮೇಲೆ ಡಿಪೆಂಡು. ನಮ್ಮಮ್ಮ ಕಾಫಿ ಕುಡ್ಕೊ ಹುಡ್ಕು ಅಂತವ್ರೆ ನನ್ನ ಜೊತೆ. ಎರಡು ನಿಮಿಷ ಆಗೈತೆ ಫ್ರೆಂಡ್ಸ್, ಇನ್ನೂ ಹುಡುಕ್ತಾನೆ ಅವನೇ. ನಮ್ಮ ಅಣ್ಣ ಹುಡುಕ್ತವ್ರೆ ಬಂದ್ಬಿಟ್ಟು ಗ್ಯಾಪಲ್ಲಿ. ಅಣ್ಣ 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ಎಂತವ್ರಂದ್ರೆ ನೀವು ಬಂದ್ ಗ್ಯಾಪಲ್ಲಿ ಹುಡುಕ್ತಾ ಕೂತಿದ್ದೀರಲ್ಲ ನೀವು. ಆಹಾ ಅಣ್ಣ ಚಾನ್ಸೇ ಇಲ್ಲ. ಅಲ್ಲ ನೀವ್ಯಾಕೆ ಹುಡುಕ್ತಾ ಇದ್ದೀರಾ? ನೀವು ಹುಡ್ಕಂಗಿಲ್ಲ, ಅವ್ನು ಹುಡುಕ್ಬೇಕು. ಅವ್ನು ಹುಡುಕ್ಲಿಲ್ಲಾನೆ ನಿಮಗೆ ಕೊಡ್ತೀನಿ. ಫ್ರೆಂಡ್ಸ್, ಗೇಮ್ ಅಂದ್ರೆ ಗೇಮು, ನ್ಯಾಯ ಅಂದ್ರೆ ನ್ಯಾಯ, ಮಂಡಿದೇಕ್ಲಿ ನ್ಯಾಯ ಅಂದ್ರೆ ನ್ಯಾಯ, ಮಂಡ್ಯ ಐಕಲ್ ನ್ಯಾಯ, ಅವನ್ ತಾಯಣೆಗೂ ನ್ಯಾಯ. ಸೊಂಟೆ ನೋಡ್ಬಿಡ್ತು ನನಗೆ. 4 ಕಾಲುಗಳು ನಡೆಯೋಕೆ ಆಗಲ್ಲ. ರಾತ್ರಿ ಆಗ್ತಿದ್ದಂಗೆ ಎಲ್ಲರಿಗೂ ನನ್ನ ಮೇಲೆ ಪ್ರೀತಿ. ಮಂಚನೆ ತಾನೆ ಇದಂಗೆ 4 ಕಾಲುಗಳು ಇದನ್ನು ಮಲ್ಕೊಳ್ಳೋಕೈತಿದೆ. ಇನ್ನೊಂದು ಫ್ರೆಂಡ್ಸ್, ಇವ್ರು ಹುಡ್ಕಕ್ಕೆಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ಬೇಡ ನಮ್ಮ ಅಪ್ಪಂಗೆ ಒಂದು ಚಾನ್ಸ್ ಸಿಗ್ಲಿ, ಆಮೇಲೆ ಕೊಡೋದಕ್ಕೆ ಇನ್ನೊಂದು ಈಸಿ ಕ್ಲೂನ ಹುಡುಕ್ತಾ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮ ಎಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಮತ್ತೆ ಗಲೀಜದು ಎಕ್ಕೂಟ ಐತದೆ, ಸುಮ್ಮನೆ ಯಾಕೆಲ್ಲ ಕ್ಲೀನ್ ಮಾಡ್ತಿದ್ವಿ, ಒಟ್ಟಿಗೆ ಆಮೇಲೆ ಮಾಡೋರಿ. ಮಂಚದ ಕೆಳಗೆಲ್ಲ ಹುಡುಕ್ತಾನೆ ಅಂತಮ್ಮ. ಆಕ್ಚುಲಿ ಇದು ಸೆಕೆಂಡ್ ಕ್ಲೂ ಕೊಡ್ಬೇಕಿತ್ತು, ಫಸ್ಟ್ ಕ್ಲೂ ಆದ್ರೆ ಇನ್ನೂ ಈಸಿ ಇತ್ತು. ಅದೇ ಅಂತ ಜಾಗದಲ್ಲಿ ಇಟ್ಬಿಟ್ಟಾನೆ. ಅದೇ ಅಂತ ಜಾಗದಲ್ಲಿ ಇಟ್ಬಿಟ್ಟಾನೆ. ನನಗೆ 4 ಕಾಲು ಇದ್ದರು ನಡೆಯಕ್ಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ಪಾಪ ಹುಡ್ಕಕ್ಕೆ ತುಂಬ ಕಷ್ಟ ಆಗ್ತಿದೆ, ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಈಸಿ ಮಾಡೋಣ. ಹುಡ್ಕಕ್ಕಾಗಲ್ವಾ ಅಂದ್ರೆ ನೀರು ಅಣ್ಣಂಗೀಗ ಅಣ್ಣಂಗೆ ಚಾನ್ಸು. ಟೈಮ್ ಆಯ್ತು, 5 ನಿಮಿಷ ಆಗೋಯ್ತು. ಇನ್ನೆಷ್ಟಂತ ಟೈಮ್ ಕೊಡ್ನೆ ಅಣ್ಣ? ನೀವೆಲ್ಲ ಅಣ್ಣ, ನೀವ್ ಯಾಕಣ್ಣ ಹುಡುಕ್ತಾ ಇದ್ದೀರಾ? ನಿಮ್ಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ತಾನೆ. ಅಣ್ಣ ನೀವು ಹುಡ್ಕೋಣ. ಅಯ್ಯೋ ದೇವ್ರೆ, ಎಲ್ಲಿ ಬಂದು ತಗ್ಲಾಕೊಂಡ್ಬಿಟ್ನಪ್ಪ. ಗೆದ್ರೆ ನೀವು ಹುಡುಕ್ರಣ್ಣ, ನಿಮಗೆ 100 ರೂಪಾಯಿ. ನೀವು ಹುಡುಕ್ತಾ ಇರೋ ಸಿಕ್ಕರ ಅವ್ನ ಅಣ್ಣಂಗೆ ಕೊಡ್ಬೇಕು, ಯಾಕಂದ್ರೆ ಅಣ್ಣಂಗೆ ಕೊಟ್ಬಿಟ್ಟಿದ್ದೆ ನೀನು ಚಾನ್ಸ್ನ. ಅಲ್ಲಿ ಮೊಬೈಲ್ ಬೀಳ್ತದೆ, ಮೊಬೈಲ್ ಫ್ರೆಂಡ್ಸ್ ಹೋಗಿರೋದು ಫೋನ್. ಇವಾಗ ಹುಡ್ಕೋಣ. ಎಷ್ಟು ಹುಡುಕರಿ ರೂಮಲ್ಲಂತೂ ಸಿಗಲ್ಲ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಇವ್ರು ಎಷ್ಟು ಹೇಳಿ ಹುಡುಕ್ಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಈಸಿಯಾಗಿ ಬಿಟ್ಕೊಟ್ಬಿಟ್ಟೆ. ರೂಮಲ್ಲಿ ಹುಡುಕ್ರೆ ಸಿಗಲ್ಲ ನಿಮ್ಗೆ. ಅಲ್ಲಿ ಏನೈತೆ ಬೆಡ್ಡಲ್ಲಿ ಹುಡುಕರೆ ಇಲ್ಲೇ ಹುಡುಕ್ಬೇಕು ನೀವು. ಫ್ರೆಂಡ್ಸ್ ಸ್ವಲ್ಪ ಹತ್ರಕ್ಕೆ ಹೋಗಿದ್ದಾರೆ ಈಗ ಹುಡ್ಕೋದ್ರಲ್ಲಿ. ನೀರು ಹತ್ತದಲ್ಲಿದ್ದಾನೆ, ಇವಾಗ ಸಿಗ್ಬೋದು. ಫ್ರೆಂಡ್ಸ್ ಇಬ್ರಲ್ಲಿ ಯಾರು ಸಿಗ್ತದೆ ಅವ್ರಿಗೆ ಪಕ್ಕ. ಇಬ್ರಲ್ಲಿ ಯಾರು ಸಿಗುತ್ತೆ ಅವ್ರಿಗೆ. ಫ್ರೆಂಡ್ಸ್ ಈಗ ಯಾರಿಗೆ 100 ರೂಪಾಯಿ ಸಿಗುತ್ತೆ ಅದು ಅವ್ರಿಗೆ. ಹೋಯ್ತು ಸಿಗ್ಬೋದು ಅನ್ಕೊಂಡಿದೀನಿ. ಅಯ್ಯಯ್ಯಯ್ಯಯ್ಯಯ್ಯ ನೀವ್ಯಾಕಣ ಹುಡ್ಕಣ. ಫ್ರೆಂಡ್ಸ್ ಅವ್ರು ಹುಡುಕ್ತವ್ರೆ, ಬಟ್ ರಾಂಗ್ ಡೈರೆಕ್ಷನ್ ಹುಡುಕ್ತವ್ರೆ ಅಷ್ಟೇ. ನೋಡಿ ಎಷ್ಟು ಕ್ಲೂ ಕೊಟ್ಬಿಟ್ಟೆ ನಾನೇನೆ, ಯಾರು ಹುಡುಕ್ತಾ ಇಲ್ಲ. ನಮ್ಮ ಲೆವೆಲ್ ತಕ್ಕ ಹುಡುಕೊಡ್ಬೇಕಪ್ಪ. ಆಯ್ತು
ಇಲ್ಲಿ ಮಂಚರೇ ಎತ್ತು ಉಳಿಸ್ಲಾ ನಮ್- ಇಲ್ಲಿ ಮಂಚರೇ ಎತ್ತು ಉಳಿಸ್ಲಾ ಮಣ್ಣಂಗೆ ಸಿಗ್ಬೋದು ಅಂತ ಅನ್ಕೋತಾ ಇದ್ದೀನಿ ನಮ್ಮ ನಮ್ಮ ಅಮ್ಮನ ಮೇಲೆ ಮುಚ್ಬಿಟ್ರು ಬೆಡ್ಶೀಟ. ಅಯ್ಯ ನಮ್ಮ ಅಮ್ಮ ಹುಡುಕ್ತವ್ರೆ. ಏಯ್ ನಮ್ಮಮ್ಮ ನೀವ್ಯಾಕೆ ಹುಡುಕ್ತಾ ಇದ್ದೀರಾ? ಫ್ರೆಂಡ್ಸ್ ಎಷ್ಟು ಹುಡುಕ್ತವ್ರೆ, ಎಷ್ಟು ಈಸಿ ಜಾಗದಲ್ಲಿ ಐತೆ. ಇಬ್ರು ಅದೇ ಜಾಗದಲ್ಲಿ ಹುಡುಕ್ತವ್ರೆ, ಬಟ್ ಸಿಗ್ತಾ ಇಲ್ಲ. ಯಾರಿಗೆ ಸಿಗೋ ಸಿಗುತ್ತೆ ಈಗ. ಸಿಕ್ಬಿಡ್ತು ಅಣ್ಣಂಗೆ. 100 ರೂಪಾಯಿ ನೋಡಿ ಫ್ರೆಂಡ್ಸ್, ಇದೇ 100 ರೂಪಾಯಿ ಅಣ್ಣಂಗೆ. ನೋಟ್ ಅಲ್ವಾ? ನೋಟ್ ಅಲ್ಲ ಕಣಪ್ಪ. ಆಕ್ಚುಲಿ 100 ರೂಪಾಯಿ ಫೋನ್ ಪೇ ಮಾಡ್ಕೊಡ್ತೀನಿ. ನಾವು ಹುಡುಕೋರ್ಗೆ 100 ರೂಪಾಯಿ ಫೋನ್ ಪೇ. ನೋಟ್ ಅಂತ ತಾನೇ ಹೇಳಿದ್ದು. ನೋಟ್ ಯಾವ್ದು ಬೇಕಾರಾಗಿರ್ಬೋದು. ನೋಟ್ ಅಂದ್ಬಿಟ್ಟು ಚೀಟಿ ಇಟ್ರೆ ಈ ಚೀಟಿ ಸಿಕ್ಬಿಡ್ತಾ ಈಗ ಹುಡುಕ್ಬೇಕಾರೆ. ಅಟ್ಲೀಸ್ಟ್ ಚೀಟಿ ನೀವು ಹುಡುಕ್ತಿದ್ದ. ಇಲ್ಲೇ ಬಂದಿದ್ದೀನಿ, ಇಲ್ಲೇ ಇಟ್ಟಿದ್ದೀನಿ ನಾನು. ಪರ್ಫೆಕ್ಟ್ ಆಗಿ ನೋಟ್ ಇಟ್ಟವ್ರೆ ನೋಟ್ ನೋಡ್ತಾ ಇದೆ. ಚೀಟಿನಾ? ಚೀಟಿ ಆಗಿರೋ ಸಿಗ್ಬಿಡಿ. ಅಣ್ಣಂಗೆ 100 ರೂಪಾಯಿ ಫೋನ್ ಪೇ ಆಗುತ್ತೆ. ಈಗ ನಮ್ಮ ಅಣ್ಣಂಗೆ ಸೆಕೆಂಡ್ ಕ್ಲೋ. ನನಗೆ ಅಣ್ಣಗೆ ನಮ್ಮ ಅಣ್ಣಂಗೆ ಸೆಕೆಂಡ್ ಕ್ಲೋ. ಇದನ್ನ ಹುಡುಕೋರೆ ಇನ್ನೂ 100 ರೂಪಾಯಿ ನಿಮ್ಗೆ. ಚೀಟಿ ಬರ್ದವ್ರು 100 ರೂಪಾಯಿ ಇಟ್ಟವ್ರ? ಅದೇ ತರ ಮಡಗಿದ್ದೀನಿ. ಸರಿ. ಅಣ್ಣ ನೀವು ಹುಡುಕ್ಬೇಕು. ಬಟ್ ಇದು ಈಸಿಯಾಗಿ ಸಿಕ್ಬಿಡುತ್ತೆ. ಓದಣ್ಣ ಜೋರಾಗೆ. ಟಿಕ್ ಟಿಕ್ ಅಂತ ಸದ್ದು ಮಾಡ್ತೀನಿ. ನನಗೆ ಕೈಗಳಿದ್ದರು ನೀವ್ ಹೇಳಂಗಿಲ್ಲ. ಮಾಡಲ್ಲ. ಎಲ್ಲರೂ ನನ್ನನ್ನು ನೋಡ್ತಾರೆ. ಟಿಕ್ ಟಿಕ್. ಫಸ್ಟ್ ಈಸಿ ಇತ್ತು, ಅದಕ್ಕೆ ಹೇಳಿದ್ ನಾನು. ಫ್ರೆಂಡ್ಸ್ ಈಸಿಯಾಗಿ ಹುಡುಕ್ಬಿಟ್ರು. ಬಿಡಪ್ಪ, 200 ರೂಪಾಯಿ ಹೊಡೆದ್ಬಿಟ್ಟು ನಾನೇ ಅಮ್ಮ ಕರೆಕ್ಟಾಗಿ 100 ರೂಪಾಯಿ ನೋಟ್ ಒಂದಿದ್ರೆ ಹುಡುಕ್ಬೋದಿತ್ತಮ್ಮ. ಈ ತರ ಹುಷಾರು ಕರೆಕ್ಟಾಗಿ ಹಾಕಿ. 200 ರೂಪಾಯಿ ಹೊಡೆದ್ಬಿಟ್ರಲ್ಲ ನಮ್ಮಪ್ಪ. 200 ರೂಪಾಯಿ ಅಣ್ಣಂಗೆ. ಅಮ್ಮ ಫಸ್ಟ್ ಇದು ಸಿಕ್ಕಿದ್ರೆ ಪಕ್ಕ ನಾವು ಹುಡುಕ್ತಿದ್ದೋ ಅಮ್ಮ. ಫಸ್ಟ್ ಅಲ್ಲ ಅಮ್ಮ, ಹೆಂಗೆ ಆಗಿದ್ರೆ ಫಸ್ಟ್ ಆಗಿದೆ ಹುಡುಕ್ಬಿಡೋರು ಅಂತ ಗೊತ್ತಿತ್ತು. ನೋಡಿ ಫ್ರೆಂಡ್ಸ್, ಹುಡುಕಿದಂಗೆ ಇನ್ನೊಂದು ಗೇಮ್ ಅಂತೆ. ಈಗಾಗ್ಲೇ 200 ರೂಪಾಯಿ ಗೆದ್ಬಿಟ್ರು ನೋಡಿ. ಅದಕ್ಕೆ ನಿಮ್ಗೆ ಅದೇ 100 ರೂಪಾಯಿ ಕೊಡಲ್ಲ ದುಡ್ಡ. ನಾನು ಫೋನ್ ಪೇ ಮಾಡ್ಕೊಡ್ತೀನಿ ಫ್ರೆಂಡ್ಸ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಮ್ಮ 100 ರೂಪಾಯಿ ನೋಟು ಅಂತ ಅಂದಿತ್ತು. ಫ್ರೆಂಡ್ಸ್ ಕ್ಲಿಯರ್ ವಿನ್ನು ನಮ್ಮ ಅಪ್ಪ ಆಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪಂಗೊಂದು ಚಪ್ಪಾಳೆ ಬರ್ಲಿ. ಚಪ್ಪಾಳೆ ಕಟ್ಟಣ. ಅವನು ಆಡಿತ್ತು ಪಾಪ. ಪಾಪ ನೀನು ತುಂಬಾ ಎಫರ್ಟ್ಸ್ ಆಗ್ತಾ, ಬಟ್ ಅದೇನೋ ಒಂಥರ ಅದೃಷ್ಟ ಅಂತ. ಆಟ ಗೆದ್ರು, ಮ್ಯಾಚಿಗೆ ಫುಲ್ ಇವರೇ ಗೆದ್ಬಿಟ್ರು. 200 ರೂಪಾಯಿ ನಿಮ್ಗೆ ಅಕೌಂಟ್ಗೆ 200 ರೂಪಾಯಿ ಬರುತ್ತೆ. ಯಾವಾಗ ಈಗಲೇ ಬರುತ್ತೆ, ಹಾಕೊಡ್ತೀನಿ. ಅಕೌಂಟ್ ಬೇಡಪ್ಪ, ಮತ್ತೆ ಕ್ಯಾಶ್ ಕೊಟ್ಬಿಡು. ಕ್ಯಾಶ್ ಇಲ್ಲ ನನ್ನ ಹತ್ರ, ಫೋನ್ ಪೇ ಅಂತ ಮಾಡ್ಕೊಡ್ತೀನಿ. ಅದೇ ಕ್ಯಾಶ್ ಇದೆ, ನಾನು ಕ್ಯಾಶ್ನೇ ಯೂಸ್ ಮಾಡ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೀರಿಗೆ ಹಾಕು. ಫ್ರೆಂಡ್ಸ್ ಇದೇ ತರ ವಿಡಿಯೋಸ್ಗಳೆಲ್ಲ ಮುಂದೆ ಚಾಲೆಂಜ್ ವಿಡಿಯೋಸ್ ಎಲ್ಲ ಬೇಕು ಅಂದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ. ಇನ್ನು ಯಾವ ತರ ನಿಮ್ಗೆ ಏನೋ ಗೇಮ್ಸ್ ಇತ್ತು ನಮ್ಗೆ ಹೇಳಿ, ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಆಡಿಸ್ತೀನಿ. ಓಕೆ, ಬಾಯ್.